ಫ್ರೆಂಡ್ಸ್, ಇವತ್ತು ನನ್ನ ಸೆಟಪ್ ಬರೋವರೆಗೂ ಕಾಮಾಗಿ ವೆಯ್ಟ್ ಮಾಡಿ 24,600 ಕಾಲ್ ಸೈಡಲ್ಲಿ 80ಗೆ ಬೈಯಿಂಗ್ ಆರ್ಡರ್ನ ಇಟ್ಟೆ. ಎಂಟ್ರಿ ಆಗಿದ ತಕ್ಷಣನೇ 9 ಪಾಯಿಂಟ್ ಕೆಳಗಡೆ ಬಂದು ಕೇವಲ ಒಂದೇ ಒಂದು ಪಾಯಿಂಟ್ ಇತ್ತು ಸ್ಟಾಪ್ ಲಾಸ್ ಹಿಟ್ ಮಾಡೋಕ್ಕೆ. ಹೆಂಗೋ ಮೇಲ್ಗಡೆ ಹೋಯಿತು. 80ರಿಂದ 101ಕ್ಕೆ ಹೋಗಿದ್ದರೆ ನನಗೆ ಟಾರ್ಗೆಟ್ ಹಿಟ್ ಆಗೋದು. ನೋಡಿದ್ರೆ ಅದು 97ರವರೆಗೂ ಹೋಗಿ 2,800 ರೂಪಾಯಿ ಪ್ರಾಫಿಟ್ ಕೊಡೋಷ್ಟು ಮೇಲ್ಗಡೆ ಹೋಗಿ ಮತ್ತೆ ಸೀದಾ ಕೆಳಗಡೆ ಬಂದ್ಬಿಡ್ತು. ಒಂದು 20 ನಿಮಿಷ ರೇಂಜ್ ಬೌಂಡ್ ಆಗಿ ನನಗೆ ಸ್ಟಾಪ್ ಲಾಸ್ ಹಿಟ್ ಮಾಡ್ತು. ಆದರೂ ನಾನು ಸ್ಟಾಪ್ ಲಾಸ್ನ ರಿಮೂವ್ ಮಾಡಿ ಮತ್ತೆ 10 ಪಾಯಿಂಟ್ ಕೆಳಗಡೆ ಇಡೋಣ, ಇವತ್ತು 3,000 ರಿಸ್ಕ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆ ಥರ ಮಾಡಿದ್ದಿದ್ರೆ ನನಗೆ 3,000 ಪ್ರಾಫಿಟ್ ಕಂಪಲ್ಸರಿಯಾಗಿ ಆಗಿರೋದು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ ಫ್ರೆಂಡ್ಸ್, ಒಂದು ಸತಿ ನಮ್ಮ ರೂಲ್ಸ್ ಏನಿದೆ ಅದು ಬ್ರೇಕ್ ಆದರೆ ಮತ್ತೆ ಆ ಸ್ಟೇಜಿಗೆ ನಾವು ತೊಗೊಂಬರೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಪ್ರಾಫಿಟ್ಟು ಲಾಸು ಇದರಲ್ಲಿ ಮ್ಯಾಟ್ರೇ ಅಲ್ಲ. ನೋಡಿ, ಇವತ್ತು ನಾನೇನೋ ಸ್ಟಾಪ್ ಲಾಸ್ನ ರಿಮೂವ್ ಮಾಡ್ಬಿಡ್ತೀನಿ, ಇಲ್ಲ 95ಕ್ಕೆ 97ಕ್ಕೆ ಎಕ್ಸಿಟ್ ಆಗ್ಬಿಡೋಣ ಅಂತ ಎಕ್ಸಿಟ್ ಆಗ್ತೀನಿ. ನೋಡಿದ್ರೆ ಅದು ನಾಳೆ ಮತ್ತೆ ಅದನ್ನೇ ಮಾಡಕ್ಕೆ ಹೋಗ್ತೀನಿ, ಸ್ಟಾಪ್ ಲಾಸ್ ರಿಮೂವ್ ಮಾಡೋಣ ಅಂತ, ಮತ್ತೆ ಸೀದಾ ಕೆಳಗಡೆ ಬಂದು ಅಕೌಂಟ್ ಎಲ್ಲ ಝೀರೋ ಮಾಡುತ್ತೆ. ಸೊ ಇದೇ ಟ್ರೇಡಿಂಗಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಕಾಡೋದು. ನನಗೆ ನಿಮ್ಮ ಬಗ್ಗೆ ಏನಿದೆಯೋ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ನು ಮಾಡ್ಬೋದಾಗಿತ್ತು, ಇಲ್ಲ ಟೈಮ್ಸು ಸ್ಟಾಪ್ ಲಾಸ್ನು ರಿಮೂವ್ ಮಾಡ್ಬೋದಾಗಿತ್ತು ಅಂತ. ಅದು ಅವರು ಟ್ರೇಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಈ ಥರ ಆಗಿರೋದ್ರಿಂದ ನಾನು ನನ್ನ ರೂಲ್ಸ್ನ ಫಾಲೋ ಮಾಡಲೇಬೇಕು.